ನಮಸ್ಕಾರ. ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ನಾವೆಲ್ಲರೂ ಪ್ರತಿದಿನ ಎಷ್ಟೋ ಕಟ್ಟಡಗಳನ್ನ ದಾಟಿ ಹೋಗ್ತೀವಿ ಅಲ್ವಾ? ಆದ್ರೆ ಅವುಗಳಲ್ಲಿ ಕೆಲವು ಕೇವಲ ಇಟ್ಟಿಗೆ ಕಲ್ಲಿನ ಕಟ್ಟಡಗಳಾಗಿರದೆ ಇತಿಹಾಸದ ಜೀವಂತ ಸಾಕ್ಷಿಗಳಾಗಿರ್ತವೆ. ಇವತ್ತು ನಮ್ಮ ಬೆಂಗಳೂರಿನ ಹೆಮ್ಮೆಯ ಕರ್ನಾಟಕ ಹೈಕೋರ್ಟ್ ಕಟ್ಟಡದ ರೋಚಕ ಪಯಣದ ಬಗ್ಗೆ ಮಾತಾಡೋಣ. ಇದು ಬರೀ ಒಂದು ಆಡಳಿತ ಕಚೇರಿಯಾಗಿ ಶುರುವಾಗಿ ಕಾಲದ ಹೊಡೆತಗಳನ್ನ ಎದುರಿಸಿ ನಿಂತಿರೋ ಅದ್ಭುತ ಪಾರಂಪರಿಕ ನಾಯಕನ ಕಥೆ. ಈ ಕೆಂಪು ಕಟ್ಟಡದ ಹಿಂದೆ ಎಂಥೆಂಥ ರೋಚಕ ಹೋರಾಟಗಳಿವೆ ಅಂತ ಗೊತ್ತಾದ್ರೆ ಖಂಡಿತ ಆಶ್ಚರ್ಯಪಡ್ತೀರಾ. ಇವತ್ತು ನಾವೆಲ್ಲ ನೋಡ್ತಿರೋ ಈ ಭವ್ಯ ಕಟ್ಟಡ ನ್ಯಾಯದ ಸರ್ವೋಚ್ಚ ಪೀಠ. ಆದರೆ ಒಂದು ಕ್ಷಣ ಯೋಚನೆ ಮಾಡಿ, 1980ರ ದಶಕದಲ್ಲಿ ಬೆಂಗಳೂರು ಈ ಐತಿಹಾಸಿಕ ರತ್ನವನ್ನ ಶಾಶ್ವತವಾಗಿ ಕಳೆದುಕೊಳ್ಳುವ ಅಪಾಯದಲ್ಲಿತ್ತು. ಹೌದು, ಇದು ನಿಜಕ್ಕೂ ಅಚ್ಚರಿಯ ವಿಷಯ. ಈ ಕಟ್ಟಡವನ್ನೇ ಕೆಡವಿ ಹಾಕಬೇಕು ಅಂತ ಸರ್ಕಾರದ ಮಟ್ಟದಲ್ಲೇ ಒಂದು ದೊಡ್ಡ ನಿರ್ಧಾರವಾಗಿತ್ತು. ಇವತ್ತು ನಾವೆಲ್ಲರೂ ತಲೆಬಾಗುವ ಈ ನ್ಯಾಯದೇಗುಲ ಒಮ್ಮೆ ನೆಲಸಮ ಆಗುವ ಹಂತಕ್ಕೆ ತಲುಪಿತ್ತು ಅಂದ್ರೆ ನಂಬೋಕೆ ಕಷ್ಟ ಆಡುತ್ತೆ ಅಲ್ವಾ? ಸರಿ, ಇದು ಹೇಗೆ ಉಳಿತು ಅನ್ನೋ ರೋಚಕ ಕತೆ ತಿಳಿಯುವ ಮುನ್ನ ಸ್ವಲ್ಪ ಹಿಂದೆ ಅಂದ್ರೆ 19ನೇ ಶತಮಾನಕ್ಕೆ ಹೋಗೋಣ ಬನ್ನಿ. ಸರಿ, ಈಗ ನೇರವಾಗಿ 1830ರ ದಶಕಕ್ಕೆ ಹೋಗೋಣ. ಅಟ್ಟಾರ ಕಚೇರಿ ಹೇಗೆ ಹುಟ್ಟಿತು ಮತ್ತು 19ನೇ ಶತಮಾನದ ಆ ಜಾಗದ ಕೊರತೆಯನ್ನ ಹೇಗೆ ನೀಗಿಸಿತು ಅಂತ ನೋಡೋಣ. ಆ ಸಮಯದಲ್ಲಿ ಬ್ರಿಟಿಷ್ ಆಡಳಿತ ವಿಭಾಗಗಳು ಟಿಪ್ಪು ಸುಲ್ತಾನರ ಬೇಸಿಗೆ ಅರಮನೆಯಲ್ಲಿ ಕೆಲಸ ಮಾಡ್ತಾ ಇದ್ವು. ಆದ್ರೆ ಆ ಹಳೆಯ ಕಟ್ಟಡದಲ್ಲಿ ಜಾಗದ ಕೊರತೆ ಜೊತೆಗೆ ಭದ್ರತಾ ಸಮಸ್ಯೆಗಳು ಕೂಡ ಎದುರಾಗ್ತಾ ಇತ್ತು. ಆಡಳಿತ ಯಂತ್ರ ಬೆಳೆದಂತೆ ಆ ಜಾಗ ಸಾಲ್ದೆ ಹೋಯ್ತು. ಆಗ ಅನಿವಾರ್ಯವಾಗಿ ಹುಟ್ಕೊಂಡಿದ್ದೆ ಈ ಹೊಸ ವಿಶಾಲವಾದ ಕೇಂದ್ರ. ಇದನ್ನ ಅಟ್ಟಾರ ಕಚೇರಿ ಅಂತ ಕರೀತಾರೆ. ಈ ಹೆಸರಿನ ಅರ್ಥ ತುಂಬಾನೇ ಸ್ವಾರಸ್ಯಕರವಾಗಿದೆ. ಅಟ್ಟಾರ ಅಂದ್ರೆ 18 ಮತ್ತು ಕಚೇರಿ ಅಂದ್ರೆ ಇಲಾಖೆಗಳು. ಮೈಸೂರು ಸಂಸ್ಥಾನದ 18 ಪ್ರಮುಖ ಆಡಳಿತ ಇಲಾಖೆಗಳನ್ನ ಒಂದೇ ಸೂರಿನಡಿ ತರುವ ದೊಡ್ಡ ಉದ್ದೇಶದಿಂದ ಈ ಬೃಹತ್ ಕಟ್ಟಡವನ್ನ ವಿನ್ಯಾಸ ಮಾಡಲಾಯಿತು. ಆದರೆ ಇದರ ನಿರ್ಮಾಣ ಕಾರ್ಯ ತಕ್ಷಣವೇನೂ ಶುರುವಾಗ್ಲಿಲ್ಲ. ಅಸಲಿಗೆ 1857ರಲ್ಲೇ ಈ ಯೋಜನೆಯ ಪ್ಲಾನ್ ಸಿದ್ಧವಾಗಿತ್ತು. ಆದರೆ ನಮಗೆಲ್ಲ ಗೊತ್ತಿರೋ ಹಾಗೆ ಅದೇ ವರ್ಷ ಪ್ರಥಮ ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮ ನಡೆದಿದ್ರಿಂದ ಯೋಜನೆ ಸ್ವಲ್ಪ ಮುಂದೂಡಲ್ಪಟ್ಟಿತ್ತು. ಆಮೇಲೆ ಮೈಸೂರು ರಾಜ್ಯದ ಬ್ರಿಟಿಷ್ ಕಮಿಷನರ್ ಆಗಿದ್ದ ಲೆವಿನ್ ಬೆಂಥಮ್ ಬೌರಿಂಗ್ ಅವರು ಈ ಕೆಲಸಕ್ಕೆ ಮರುಜೀವ ನೀಡಿದರು. ಅಂತಿಮವಾಗಿ 1864ರಲ್ಲಿ ಇದರ ನಿರ್ಮಾಣ ಶುರುವಾಗಿ ಕೇವಲ 4 ವರ್ಷದಲ್ಲಿ ಅಂದ್ರೆ 1888ರಲ್ಲಿ ಈ ಬೃಹತ್ ಕಟ್ಟಡದ ಉದ್ಘಾಟನೆ ಕೂಡ ಆಯಿತು. ಇನ್ನು ಆ ಕಾಲದ ಆರ್ಥಿಕ ಹೂಡಿಕೆ ಎಷ್ಟಿತ್ತು ಅಂತ ಗಮನಿಸಿದ್ರೆ ನಿಜಕ್ಕೂ ಬೆರಗಾಗ್ತೀವಿ. ಅಟ್ಟಾರ ಕಚೇರಿ ನಿರ್ಮಾಣಕ್ಕೆ ಆ ಕಾಲದಲ್ಲೇ ಬರೋಬ್ಬರಿ 4,27,098 ರೂಪಾಯಿ ಖರ್ಚಾಗಿತ್ತು. 19ನೇ ಶತಮಾನದ ಮಧ್ಯಭಾಗದಲ್ಲಿ ಇದು ಎಂಥ ದೊಡ್ಡ ಮೊತ್ತ ಅಂತ ಊಹಿಸಿ. ಇದರಲ್ಲಿ ಬಹುಪಾಲು ಅಂದ್ರೆ 3,68,091 ರೂಪಾಯಿಗಳನ್ನ ಕೇವಲ ಕಟ್ಟಡ ನಿರ್ಮಾಣಕ್ಕೆ ಬಳಸಿದ್ರೆ, ಉಳಿದ 58,999 ರೂಪಾಯಿಗಳನ್ನ ಜಾಗ ಖರೀದಿ ಮತ್ತು ಭೂಮಿಯನ್ನ ಸಮತಟ್ಟು ಮಾಡಕ್ಕೆ ಬಳಸಲಾಯಿತು. ಈ ಅಂಕಿಅಂಶಗಳು ಆ ಕಾಲದ ನಿರ್ಮಾಣದ ಭವ್ಯತೆಯನ್ನ ನಮ್ಗೆ ಸ್ಪಷ್ಟವಾಗಿ ತೋರಿಸ್ತದೆ. ಹಣಕಾಸಿನ ಹೂಡಿಕೆ ಎಷ್ಟಿತ್ತೋ ಇದರ ವಾಸ್ತುಶಿಲ್ಪದ ಮೇರುಮಟ್ಟ ಕೂಡ ಅಷ್ಟೇ ಅದ್ಭುತವಾಗಿತ್ತು. ಈ ಭವ್ಯ ವಾಸ್ತುಶಿಲ್ಪ ಮತ್ತು ವಿನ್ಯಾಸದ ಹಿಂದಿನ ರಹಸ್ಯವನ್ನ ಈಗ ಬಿಡಿಸಿ ನೋಡೋಣ. ಈ ಮಾಸ್ಟರ್ಪೀಸ್ ಹಿಂದಿನ ತಾಂತ್ರಿಕ ಮೆದುಳು ಬ್ರಿಟಿಷ್ ಇಂಜಿನಿಯರ್ ಮತ್ತು ವಾಸ್ತುಶಿಲ್ಪಿ ರಿಚರ್ಡ್ ಹೀರಮ್ ಸ್ಯಾಂಕಿ ಅವರದ್ದು. ಅಟ್ಟಾರ ಕಚೇರಿಯನ್ನ ನಿಯೋಕ್ಲಾಸಿಕಲ್ ಅಥವಾ ಗ್ರೀಕೋ ರೋಮನ್ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಯುರೋಪಿನ ರಾಜಮನೆತನದ ಕಟ್ಟಡಗಳಷ್ಟೇ ಭವ್ಯವಾಗಿ ಕಾಣೋ ಈ 2 ಅಂತಸ್ತಿನ ರಚನೆ ತನ್ನ ಆಕರ್ಷಕ ಕೆಂಪು ಬಣ್ಣದಿಂದಲೇ ಎಲ್ಲರ ಗಮನ ಸೆಳೆಯುತ್ತೆ. ಮುಂಭಾಗದಲ್ಲಿರುವ ಅಯೋನಿಕ್ ಮತ್ತು ಕೊರಿಂಥಿಯನ್ ಶೈಲಿಯ ಬೃಹತ್ ಕಂಬಗಳು ಹಾಗೂ ಧಾರಾಳವಾಗಿ ಪ್ರಾಕೃತಿಕ ಗಾಳಿ ಬೆಳಕು ಬರುವಂತೆ ವಿನ್ಯಾಸ ಮಾಡಲಾದ ಉದ್ದವಾದ ವರಾಂಡಗಳು, ವಾವ್, ನಿಜಕ್ಕೂ ಅದ್ಭುತ. ಅಷ್ಟೇ ಅಲ್ಲ, ಗ್ನೈಸ್ ಕಲ್ಲು, ಇಟ್ಟಿಗೆ ಮತ್ತು ವಿಶೇಷವಾದ ಚೂನಾಮ್ ಅನ್ನೋ ಸ್ಥಳೀಯ ಭಾರತೀಯ ಸಿಮೆಂಟ್ ಬಳಸಿ ಇದನ್ನು ಅತ್ಯಂತ ಭದ್ರವಾಗಿ ಕಟ್ಟಲಾಗಿದೆ. ಆದರೆ ಈ ಭವ್ಯ ಕಟ್ಟಡ ಕಟ್ಟುವಾಗ ಎದುರಾದ ಸವಾಲುಗಳು ಮಾತ್ರ ಸಣ್ಣದೇನಲ್ಲ. ಕಟ್ಟಡ ನಿರ್ಮಾಣದ ಜಾಗದಲ್ಲಿ ಆಳವಾದ ಹಳ್ಳಗಳು ಮತ್ತು ದೊಡ್ಡ ದೊಡ್ಡ ಬಂಡೆಗಳಿದ್ವು. ಆಧುನಿಕ ಯಂತ್ರಗಳೇ ಇಲ್ಲದ ಆ ಕಾಲದಲ್ಲಿ ಇವುಗಳನ್ನು ನಿಭಾಯಿಸೋದು ಒಂದು ದೊಡ್ಡ ಎಂಜಿನಿಯರಿಂಗ್ ಸವಾಲೇ ಆಗಿತ್ತು. ಇದಕ್ಕಾಗಿ ಅವರು ಬರೋಬ್ಬರಿ 14 ಅಡಿ ಆಳದವರೆಗೆ ಅಡಿಪಾಯವನ್ನ ಅಗೆದರು. ಇಡೀ ಕಟ್ಟಡದ ಅಪಾರ ಭಾರವನ್ನ ಸಮಾನವಾಗಿ ಹಂಚೋಕೆ ಬೃಹತ್ ಕಲ್ಲಿನ ಫಲಕಗಳನ್ನು ಹಾಕಲಾಯಿತು. ಈ ಅದ್ಭುತ ತಾಂತ್ರಿಕ ಕೌಶಲ್ಯದಿಂದಾಗಿಯೇ ಇವತ್ತಿಗೂ ಈ ಕಟ್ಟಡ ಅಲುಗಾಡದೆ ಗಟ್ಟಿಯಾಗಿ ನಿಂತಿದೆ. ಸರಿ, ಈಗ 1868ರ ನಂತರ ಏನಾಯಿತು ಅಂತ ನೋಡೋಣ. ಕೇವಲ ಒಂದು ಆಡಳಿತ ಕೇಂದ್ರವಾಗಿದ್ದ ಈ ಕಟ್ಟಡ ನ್ಯಾಯಾಲಯವಾಗಿ, ಒಂದು ಪವರ್ ಸೆಂಟರ್ ಆಗಿ ವಿಕಾಸಗೊಂಡದ್ದು ಹೇಗೆ ಗೊತ್ತಾ? ಆರಂಭದಲ್ಲಿ ಇಲ್ಲಿ ಕೇವಲ 1-2 ಕಚೇರಿಗಳಿರಲಿಲ್ಲ.
ಖಜಾನೆ, ಅಂಚೆ ಇಲಾಖೆ, ಪೊಲೀಸ್ ಇಲಾಖೆ ಹೀಗೆ ಬರೋಬ್ಬರಿ 18 ಆಡಳಿತ ವಿಭಾಗಗಳು ಇದೇ ಒಂದೇ ಸೂರಿನಡಿ ಕೆಲಸ ಮಾಡ್ತಾ ಇದ್ವು. ಆದರೆ ಕಾಲ ಬದಲಾದಂತೆ ಅಗತ್ಯಗಳು ಬದಲಾಗ್ತವಲ್ವಾ? 1956ಕ್ಕೂ ಮೊದಲು ಇದು ಆಡಳಿತದ ಬಹು ಇಲಾಖಾ ಕೇಂದ್ರವಾಗಿತ್ತು. ಆದರೆ 1956ರಲ್ಲಿ ವಿಧಾನಸೌಧದ ನಿರ್ಮಾಣ ಪೂರ್ಣಗೊಂಡ ಮೇಲೆ ಸರ್ಕಾರದ ಪ್ರಮುಖ ಆಡಳಿತ ಕಚೇರಿಗಳೆಲ್ಲ ಆ ಹೊಸ ಕಟ್ಟಡಕ್ಕೆ ಶಿಫ್ಟ್ ಆದವು. ಆಮೇಲೆ ಅಟ್ಟಾರ ಕಚೇರಿ ಸಂಪೂರ್ಣವಾಗಿ ಬದಲಾಗಿ ಕೇವಲ ನ್ಯಾಯಾಂಗಕ್ಕೆ ಅಂದ್ರೆ ಹೈಕೋರ್ಟ್ನ ಕಾರ್ಯಕಲಾಪಗಳಿಗೆ ಮಾತ್ರ ಮೀಸಲಾಯಿತು. ಇದೇ ಹಾದಿಯಲ್ಲಿ 1973ನೇ ಇಸ್ವಿ ನಮ್ಮ ಇತಿಹಾಸದಲ್ಲಿ ಒಂದು ಹೆಮ್ಮೆಯ ಮೈಲಿಗಲ್ಲು. ಅದೇ ವರ್ಷ ನಮ್ಮ ರಾಜ್ಯದ ಹೆಸರನ್ನ ಮೈಸೂರು ರಾಜ್ಯದಿಂದ ಕರ್ನಾಟಕ ಅಂತ ಬದಲಾಯಿಸಲಾಯಿತು. ಇದರ ಜೊತೆಯಲ್ಲೇ ಅಲ್ಲಿವರೆಗೆ ಮೈಸೂರು ಹೈಕೋರ್ಟ್ ಅಂತ ಕರೆಸಿಕೊಳ್ತಿದ್ದ ಈ ಪೀಠಕ್ಕೆ ಅಧಿಕೃತವಾಗಿ ಕರ್ನಾಟಕ ಹೈಕೋರ್ಟ್ ಅಂತ ನಾಮಕರಣ ಮಾಡಲಾಯಿತು. ಇದು ಪ್ರತಿಯೊಬ್ಬ ಕನ್ನಡಿಗನಿಗೂ ಒಂದು ಹೆಮ್ಮೆಯ ಕ್ಷಣ. ಆದರೆ ಇಲ್ಲೇ ಕಥೆ ಮುಗಿಯೋದಿಲ್ಲ. ಇಷ್ಟೆಲ್ಲ ಭವ್ಯ ಇತಿಹಾಸ ಇರೋ ಈ ಕಟ್ಟಡ ಎಂದೆಂದಿಗೂ ಸೇಫ್ ಆಗಿರುತ್ತೆ ಅಂತಲೇ ನಾವೆಲ್ಲ ಅಂದ್ಕೊಳ್ತೀವಿ. ಆದರೆ ಒಂದು ಅಚ್ಚರಿಯ ವಿಷಯ ಗೊತ್ತಾ? ಈ ಐತಿಹಾಸಿಕ ಕಟ್ಟಡ ಒಂದು ಹಂತದಲ್ಲಿ ಸಂಪೂರ್ಣವಾಗಿ ಶಾಶ್ವತವಾಗಿ ಅಳಿಸೋಗೋ ಅಪಾಯದಲ್ಲಿತ್ತು. ಹೌದು, ಈ ಗಟ್ಟಿಮುಟ್ಟಾದ ಕಟ್ಟಡವನ್ನ ಸಂಪೂರ್ಣವಾಗಿ ಧ್ವಂಸ ಮಾಡೋಕೆ ಸಿದ್ಧತೆಗಳು ನಡೆದೇ ಹೋಗಿದ್ವು. ಅದು ಹೇಗೆ ಮತ್ತು ಯಾಕೆ? ಇದರ ಹಿಂದಿನ ಕಥೆ ನಿಜಕ್ಕೂ ನಮ್ಮನ್ನ ಬೆರಗುಗೊಳಿಸುತ್ತೆ. 1980ರ ದಶಕದಲ್ಲಿ ಎದುರಾದ ಆ ದೊಡ್ಡ ಗಂಡಾಂತರ ಮತ್ತು ಉಳಿವಿಗಾಗಿ ನಡೆದ ಐತಿಹಾಸಿಕ ಹೋರಾಟ ಹೇಗಿತ್ತು ಅಂತ ಈಗ ನೋಡೋಣ. ನ್ಯಾಯದ ಕಟ್ಟಡವೇ ತನ್ನ ರಕ್ಷಣೆಗಾಗಿ ನಿಂತ ರೋಚಕ ಘಟ್ಟ ಇದು. ಆಶ್ಚರ್ಯ ಏನಂದ್ರೆ, ಈ ಹಳೆ ಕಟ್ಟಡವನ್ನ ಕೆಡವಿ ಆ ಜಾಗದಲ್ಲಿ ಒಂದು ಹೊಸ ಆಧುನಿಕ ಕಟ್ಟಡ ನಿರ್ಮಾಣ ಮಾಡೋಕೆ ಸರ್ಕಾರ ಒಂದು ಪ್ಲಾನ್ ರೆಡಿ ಮಾಡಿತ್ತು. 100 ವರ್ಷಗಳಿಗೂ ಹೆಚ್ಚು ಕಾಲ ನ್ಯಾಯ ಮತ್ತು ಆಡಳಿತಕ್ಕೆ ಆಶ್ರಯ ಕೊಟ್ಟಿದ್ದ ಕಟ್ಟಡವೇ ತನ್ನ ಅಸ್ತಿತ್ವಕ್ಕಾಗಿ ಪರದಾಡುವಂತಹ ಪರಿಸ್ಥಿತಿ ಬಂದ್ಬಿಟ್ಟಿತ್ತು. ಆದರೆ ಬೆಂಗಳೂರಿನ ಜನತೆ ಸುಮ್ಮನೆ ಕೂರ್ಲಿಲ್ಲ. ಈ ನಿರ್ಧಾರದ ವಿರುದ್ಧ ದೊಡ್ಡ ಮಟ್ಟದ ಜನಾಂದೋಲನವೇ ಸ್ಫೋಟಗೊಳ್ತು. ಇತಿಹಾಸ ಪ್ರೇಮಿಗಳು, ವಕೀಲರು ಮತ್ತು ಸಾಮಾನ್ಯ ನಾಗರಿಕರೆಲ್ಲ ಒಟ್ಟಾಗಿ ಸೇರಿ ಸರ್ಕಾರದ ಈ ನಿರ್ಧಾರವನ್ನ ತೀವ್ರವಾಗಿ ವಿರೋಧಿಸಿದ್ರು. ಆಗ ಅಟ್ಟಾರ ಕಚೇರಿ ಕೇವಲ ಒಂದು ಕಟ್ಟಡವಾಗಿ ಉಳಿಯದೆ ಜನರೇ ಕಾಪಾಡಲು ನಿಂತ ಒಬ್ಬ ಹೀರೋ ಆಗಿ ಬದಲಾಯಿತು. ಈ ನಂಬರ್ 1ರ ಮಹತ್ವ ಏನು ಅಂತ ಯೋಚಿಸ್ತಾ ಇದ್ದೀರಾ? ಇದು ಕರ್ನಾಟಕದ ಕಾನೂನು ಇತಿಹಾಸದಲ್ಲಿಯೇ ಒಂದು ಅಚ್ಚರಿಯ ದಾಖಲೆ. ಅಟ್ಟಾರ ಕಚೇರಿಯನ್ನ ಉಳಿಸೋಕೆ ನ್ಯಾಯಾಲಯದಲ್ಲಿ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಅಂದ್ರೆ PIL ಸಲ್ಲಿಕೆಯಾಯಿತು. ಇದರ ವಿಶೇಷತೆ ಏನಂದ್ರೆ, ಕರ್ನಾಟಕ ಹೈಕೋರ್ಟ್ನ ಇತಿಹಾಸದಲ್ಲಿ ದಾಖಲಾದ ಮೊಟ್ಟ ಮೊದಲ PIL ಇದೇ ಆಗಿತ್ತು. ಅದು ಬೇರೆ ಯಾವುದಕ್ಕೂ ಅಲ್ಲ, ಸ್ವತಃ ಹೈಕೋರ್ಟ್ ನಡೀತಿದ್ದ ಆ ಕಟ್ಟಡವನ್ನೇ ಉಳಿಸ್ಕೊಳ್ಳೋದಕ್ಕಾಗಿ ದಾಖಲಾದ ಅರ್ಜಿ ಅನ್ನೋದು ಇದರ ಐತಿಹಾಸಿಕ ಹೈಲೈಟ್. ಅಂತಿಮವಾಗಿ ಜನರ ಈ ಹೋರಾಟಕ್ಕೆ ಜಯ ಸಿಕ್ಕಿತು. ಕಟ್ಟಡವನ್ನ ಸಂರಕ್ಷಿಸಲಾಯಿತು. ಈ ಕಟ್ಟಡದ ಅಸಲಿ ಮೌಲ್ಯವನ್ನ ಒಂದೇ ಸಾಲಿನಲ್ಲಿ ಹೇಳಬೇಕಂದ್ರೆ, ಇದು ಕರ್ನಾಟಕದ ಆಡಳಿತ, ನ್ಯಾಯಾಂಗ ಮತ್ತು ವಾಸ್ತುಶಿಲ್ಪ ಇತಿಹಾಸದ ಜೀವಂತ ಸಾಕ್ಷಿ. ಇವತ್ತು ಅಟ್ಟಾರ ಕಚೇರಿ ಕೇವಲ ನ್ಯಾಯದಾನದ ತಾಣ ಮಾತ್ರ ಅಲ್ಲ, ಇದು ಶತಮಾನಗಳ ಹಿಂದಿನ ತಾಂತ್ರಿಕ ಕುಶಲತೆ ಮತ್ತು ತನ್ನ ಇತಿಹಾಸವನ್ನ ಉಳಿಸಿಕೊಳ್ಳಲು ಜನತೆ ಮಾಡಿದ ಹೋರಾಟದ ಸಂಕೇತವಾಗಿ ಗತ್ತಿನಿಂದ ತಲೆ ಎತ್ತಿ ನಿಂತಿದೆ. ಈ ಮಾಹಿತಿಯ ಕೊನೆಯಲ್ಲಿ ನಾವೆಲ್ಲರೂ ಒಂದು ಪ್ರಶ್ನೆಯನ್ನ ಕೇಳಿಕೊಳ್ಳಲೇಬೇಕು. ಇವತ್ತು ನಮ್ಮ ನಗರಗಳು ಅತ್ಯಂತ ವೇಗವಾಗಿ ಆಧುನೀಕರಣಗೊಳ್ತಾ ಇವೆ. ಗಾಜಿನ ಕಟ್ಟಡಗಳು ಆಕಾಶದೆತ್ತರಕ್ಕೆ ಏರ್ತಾ ಇವೆ. ಈ ಭರಾಟೆಯಲ್ಲಿ ಅಟ್ಟಾರ ಕಚೇರಿಯಂತಹ ಇನ್ನಷ್ಟು ಐತಿಹಾಸಿಕ ಹೀರೋಗಳು ತಮ್ಮದೇ ಆದ ರಕ್ಷಣೆಯ ಕಥೆಗಾಗಿ, ನಮ್ಮ ಗಮನಕ್ಕಾಗಿ ಕಾಯ್ತಾ ಇದ್ದಾರೋ? ನಮ್ಮ ಸುತ್ತಮುತ್ತಲಿನ ಇಂತಹ ಅದ್ಭುತ ಇತಿಹಾಸದ ಹೆಗ್ಗುರುತುಗಳ ಬಗ್ಗೆ ತಿಳಿಯುವ ಮತ್ತು ಕಾಪಾಡುವ ಪ್ರಯತ್ನ ಇಂದೇ ಶುರುವಾಗಲಿ. ಈ ವಿಶ್ಲೇಷಣೆ ನಿಮ್ಮೆಲ್ಲರಿಗೂ ಇಷ್ಟವಾಯಿತು ಅಂತ ಭಾವಿಸ್ತೀನಿ. ಮುಂದಿನ ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಸಿಗೋಣ.